ಇನ್ನು ಅಬಕಾರಿ ಸಚಿವರು 500 ಕೋಟಿ ವಸೂಲಿ ಮಾಡಿದ್ದಾರೆ. ಒಟ್ಟು 700 ಕೋಟಿ ರೂಪಾಯಿ ಹಣ ವಸೂಲಿ ಆಗಿದೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಅಬಕಾರಿ ಸಚಿವರೊಬ್ಬರೇನೆ 500 ಕೋಟಿ ವಸೂಲಿ ಮಾಡಿದ್ದಾರೆ. ಒಟ್ಟು 700 ಕೋಟಿ ವಸೂಲಿ ಆಗಿದೆ. ಇದೆಲ್ಲ ಎಲೆಕ್ಷನ್ ಅಲ್ಲಿ ಸುರಿಯೋಕೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಆರೋಪ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಸಿಎಂ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಪಿತಾಮಹ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಈ ಭ್ರಷ್ಟಾಚಾರದ ಹಣ ಇದೆಯಲ್ಲ ಅದನ್ನ ಚುನಾವಣೆಗೆ ಬಳಸಲಾಗ್ತಾ ಇದೆ. ಅಬಕಾರಿ ಸಚಿವ ತಿಮ್ಮಾಪುರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕೂಡ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತಕ್ಕಂಥ ವಿಚಾರವನ್ನ ನಾವು ಆಗಿಂದಾಗ್ಗೆ ಇತ್ತೀಚೆಗೆ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಒಂದು ಆಪಾದನೆಯನ್ನ ಮಾಡಿದ್ದಾರೆ. ಸುಮಾರು 500 ಕೋಟಿಗಳಷ್ಟು ಹಣವನ್ನ ಮಾನ್ಯ ಅಬಕಾರಿ ಸಚಿವರು ನಮ್ಮಿಂದ ವಸೂಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ. ಮತ್ತಷ್ಟು ಸುಲಿಗೆ ಗಮನಕ್ಕೆ ಬಂದಾಗ ನಾವು ಕೂಡ ಹೇಳಿದ್ದೇವೆ, ಸುಮಾರು 700 ಕೋಟಿಯಷ್ಟು ಸುಲಿಗೆ ಆಗಿದೆ ಅಂತ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಲ್ಲಗಳೆಯುವುದರ ಬರದಲ್ಲಿ ಅದನ್ನು ನೀವು ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕಾಂಟ್ರಾಕ್ಟ್ ಅಸೋಸಿಯೇಷನ್ನವರು 40% ಬಿಜೆಪಿ ಸರ್ಕಾರ ವಸೂಲಿ ಮಾಡ್ತಿದೆ ಅಂತ ಹೇಳಿ ಆಪಾದನೆ ಮಾಡಿದ್ರಲ್ಲ,